ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೈಫ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ವಾ? ಈ ECG ಮೆಷಿನ್ ನೋಡಿದ್ಯಾ? ಆ ಲೈನ್ಸ್ ಹೇಗೆ ಅಪ್ ಅಂಡ್ ಡೌನ್ ಹೋಗುತ್ತೆ, ಅದು ನಾವು ಜೀವಂತವಾಗಿದ್ದೀವಿ ಅಂತ ತೋರಿಸುತ್ತೆ. ಯಾವ ಏರು ಎಳ್ತಾ ಇಲ್ಲದೆ ಆ ಲೈನ್ ಯಾವಾಗ ಸ್ಟ್ರೇಟ್ ಆಗೋಗ್ಬಿಡುತ್ತಲ್ಲ, ಆಗ ನಾವು ಜೀವಂತವಾಗಿಲ್ಲ ಅಂತ ಅರ್ಥ. ಸೋಲೋದು, ಗೆಲ್ಲೋದು, ಏಳೋದು, ಬೀಳೋದು ಇದೆಲ್ಲ ಇದ್ರೇನೆ ಲೈಫ್ ಕಂಪ್ಲೀಟ್ ಅಂತ ಅನ್ಸೋದು. ದುಃಖ ಇದ್ರೇನೆ ಸುಖದ ಅನುಭವ ಆಗೋದು. ಬರೀ ಸುಖನೇ ಆದ್ರೆ ಅದ್ರಲ್ಲಿ ಏನ್ ಸುಖ ಇರುತ್ತೆ ಹೇಳು? ಸೋಲ್ ಕಲಿಸೋ ಪಾಠನ ಯಾವ ಯೂನಿವರ್ಸಿಟಿನೂ ಹೇಳ್ಕೊಡಲ್ಲ. ಸೋಲೇ ನಮ್ಮನ್ನ ಗಟ್ಟಿ ಮಾಡೋದು, ಸೋಲೇ ನಮಗೆ ಗೆಲುವನ್ನು ತಂದ್ಕೊಡೋದು. ಅದನ್ನ ಮೊದಲು ಅರ್ಥ ಮಾಡ್ಕೊ. ಇಲ್ಲಿ ನಾವೇ ಪರ್ಮನೆಂಟ್ ಅಲ್ಲ ಅಂದಮೇಲೆ ಸಮಸ್ಯೆಗಳು ಹೇಗೆ ಪರ್ಮನೆಂಟ್ ಆಗುತ್ತೆ ಹೇಳು? ಸಮಸ್ಯೆಗಳು ಯಾರಿಗೆ ಬರಲ್ಲ? ಎಲ್ರಿಗೂ ಸಮಸ್ಯೆಗಳಿರುತ್ತೆ. ಹಾಗಂತ ಅದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಡಿಪ್ರೆಸ್ ಆಗಬಾರ್ದು. ಅದರಿಂದ ಹೇಗೆ ಆಚೆ ಬರಬೇಕು ಅಂತ ಯೋಚನೆ ಮಾಡು. ಬಿ ಸ್ಟ್ರಾಂಗ್, ಬಿ ಬ್ರೇವ್. ಹೀಗಾಯ್ತು ಅಂತ ಇದ್ರ ಬಗ್ಗೆನೇ ಚಿಂತೆ ಮಾಡಬೇಡ. ಇದನ್ನೆಲ್ಲ ಮರೆತು ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡು, ಚೆನ್ನಾಗಿ ನಿದ್ದೆ ಮಾಡು. ಇಂಥ ಟೈಮಲ್ಲಿ ನಾವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು, ಹೆಲ್ತಿ ಆಗಿರೋದು ಇಂಪಾರ್ಟೆಂಟು. ಸರಿ ಅಕ್ಕ, ಇನ್ಮೇಲೆ ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ನೀನು ನಾರ್ಮಲ್ ಆಗಿರಬೇಕು. ಇಲ್ಲ ಅಂದ್ರೆ ನಾನು ಇಷ್ಟೊತ್ತು ಲೆಕ್ಚರ್ ಕೊಟ್ಟಿದ್ದಕ್ಕೆ ಯಾವ ಅರ್ಥನೂ ಇರಲ್ಲ. ಸರಿ, ಗುಡ್. ಊಟ ಮಾಡ್ತೀಯಾ? ಆಯ್ತು. ನಿಜ ಹೇಳು, ಎಲ್ರಿಗೂ ಊಟ ಕೊಟ್ಟು ನೀನು ಊಟ ಮಾಡೋದನ್ನ ಮರ್ತಿಲ್ಲ ತಾನೆ? ಪ್ರಾಮಿಸ್, ಊಟ ಮಾಡ್ಕೊಂಡೇ ಬಂದೆ. ಸರಿ ಆಗ. ಸರಿ, ಬರ್ತೀನಿ. ಬಾಯ್. ಹಾಯ್. Hi. So, how's your day? ಆಸ್ ಯೂಶುವಲ್ ಸೂಪರ್. Good. ಇನ್ಫ್ಯಾಕ್ಟ್ ನಾವು ಇಷ್ಟಪಟ್ಟು ಕೆಲಸ ಮಾಡೋದೆಲ್ಲಾನು ಸೂಪರ್ ಆಗೇ ಇರುತ್ತಲ್ವಾ? ಕರೆಕ್ಟ್. ಈವನ್ ನಾವು ಇಷ್ಟಪಡೋರ್ಗೋಸ್ಕರ ಏನಾದರೂ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಅಲ್ಲಿ ಪ್ರೀತಿ ಇರುತ್ತಲ್ಲ. ಈಗ ನೀವು ನನ್ನನ್ನು ಬಂದು ಪಿಕಪ್ ಮಾಡಿರೋದು ಅದಕ್ಕೆ ಅಲ್ವಾ? ಸರಿ, ಏನಂದ್ರಿ? ಏನಿಲ್ಲ, ಬನ್ನಿ ಹೋಗೋಣ. ಬನ್ನಿ. ಹೌದು, ಸ್ಯಾಡ್ ಅಲ್ವಾ? ಗೌತಮ್ ದಿವಾನ್ ಅವ್ರನ್ನ ಮದುವೆ ಆಗಬೇಕು ಅನ್ಕೊಂಡಿದ್ದೆ, ಆದ್ರೆ ಅವರಿಗೆ ಭೂಮಿಕಾ ಮೇಡಮ್ ಸಿಕ್ಕಿದ್ದಾರೆ. ಲಕ್ಕಿ ಮೇಡಮ್, ಸೇಮ್ ಇಯರ್. ನನಗೂ ಹೊಟ್ಟೆ ಹೊಡೆದೋಗ್ತಿದೆ. ಇಂಥವ್ರನ್ನ ಮದುವೆ ಆದರೆ ATM ಇಲ್ದಿರ ಶಾಪಿಂಗ್ ಮಾಡ್ಬೋದು. ಭೂಮಿಕಾ ಅವ್ರೇನು ನಮ್ಮಿಬ್ಬರ ಬಗ್ಗೆ ಏನೋ ಗುಣಕ್ಕೊಂಡು ಹೋಗ್ತಾ ಇದಾರಲ್ಲ, ಏನದು? ಅವರೆಲ್ಲ ನಿಮ್ಮ ಫ್ಯಾನ್ಸು. ಓ, ನಿಮ್ಮನ್ನ ಮದುವೆ ಆಗಬೇಕು ಅನ್ಕೊಂಡಿದ್ರು, ಆದ್ರೆ ಈಗ ನನ್ನ ನೋಡಿ ಜೆಲಸ್ ಫೀಲ್ ಆಗ್ತಿದ್ದಾರೆ. ಗೌತಮ್ ದಿವಾನ್ he's 45 years old. He's bachelor. ತಪ್ಪಗಿದಾನಲ್ಲೇ. ದುಡ್ಡಿದ್ಯಲ್ಲ, ಮತ್ತಿನ್ನೇನ್ ಬೇಕು? ಬಟ್ ಇಷ್ಟು ಚಿಕ್ಕ ಚಿಕ್ಕ ಹುಡುಗಿರು ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ರಾ? ಅವ್ರು ಚಿಕ್ಕವರಾಗಿರ್ಬೋದು, ಬಟ್ ಅವ್ರ ಆಸೆಗಳು ಅಷ್ಟು ದೊಡ್ಡದಾಗಿದೆ. ಪಾಪ ದೊಡ್ಡದಾಗ ಕನ್ಸು ಕಾಣಬೇಕು ಅನ್ನೋ ಕಾನ್ಸೆಪ್ಟ್ನ ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇರೆ ದೊಡ್ಡ ಬಿಸ್ನೆಸ್ ಮ್ಯಾನು, ಮಲ್ಟಿ ಬಿಲಿಯನೇರು. ನಿಮ್ಮ ಫೋಟೋನ ಮ್ಯಾಗ್ಝಿನಲ್ಲಿ ಇಟ್ಕೊಂಡು ಮದುವೆ ಆದರೆ ಇಂಥವನ್ನೇ ಮದುವೆ ಆಗಬೇಕು ಅಂತ ತಮ್ಮಲ್ಲೇ ಡಿಸ್ಕಷನ್ ಮಾಡ್ತಿದ್ರು. ಆದರೆ ನನ್ನ ನೋಡಿ, ಜೀವ ಮತ್ತು ಮಹಿಮಾ ಪ್ರಪೋಸಲ್ ಬರೋವರೆಗೂ ನೀವು ಯಾರಂತಾನೇ ಗೊತ್ತಿರಲಿಲ್ಲ, ನಿಮ್ಮ ಮುಖನೂ ನೋಡಿರಲಿಲ್ಲ ನಾನು. ಕೊನೆಗೂ ನಿಮ್ಮನ್ನು ಮದುವೆ ಆಗೋ ಹಬ್ಬ. ಇದನ್ನೇ ವಿಧಿ ಅಂತಾರೆ. ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರ್ತೋ ಅದೇ ಆಗತ್ತಲ್ವಾ? ನೀವೇನು ಖುಷಿ ಪಡ್ತಾ ಇದ್ದೀರೋ ಅಥವಾ ಯಪ್ಪ ಇವ್ನು ಯಾಕಪ್ಪ ಕಟ್ಕೊಂಡೆ ಅಂತ ಬೇಜಾರು ಮಾಡ್ಕೋತಾ ಇದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯಯ್ಯೋ, ಇಲ್ಲ, ಈ ಖುಷಿನಿದೆ. ಮದುವೆ ಟೈಮಲ್ಲಿ ಸ್ವಲ್ಪ ಬೇಜಾರಿತ್ತು, ಬಟ್ ಈಗ ಹಾಗೇನಲ್ಲ. ಈಗ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ಓಕೆ. ನಾವಿಬ್ರು ನಾರ್ತ್ ಪೋಲ್ ಸೌತ್ ಪೋಲ್ ಥರ ಇದ್ವಿ. ಆದರೆ ಈಗ ಈ ರೀತಿ ಪಕ್ಕದಲ್ಲಿ ನಿಂತ್ಕೊಂಡು ಹಿಂದೆ ಆಗಿರೋದನ್ನೆಲ್ಲ ನೆನೆಸ್ಕೊಂಡು ನಗ್ತಾ ಇದ್ದೀವಿ. ನಮ್ಮಲ್ಲಿ ಆಗಿರೋ ಈ ಬದಲಾವಣೆಗೆ ಏನಂತ ಕರಿಬೇಕಂತಾನೆ ಗೊತ್ತಾಗ್ತಿಲ್ಲ. ಈ ಬದಲಾವಣೆಗೆ ಪ್ರೀತಿ ಅಂತ ಹೆಸರಿಡದೆ ಇನ್ನೇನು ಹೆಸರಿಡಬೇಕು ಭೂಮಿಕಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.